ವೀಕ್ಷಕರೇ, ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. ಅಫಜಲಪುರ ಮತಕ್ಷೇತ್ರದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಕಾಮಗಾರಿ ಗುತ್ತಿಗೆಯಲ್ಲಿ ಅನ್ಯಾಯ. ಶಾಸಕರ ವಿರುದ್ಧ ಶಿವಕುಮಾರ್ ನಾಟೆಕರ್ ಗಂಭೀರ ಆರೋಪಿಸಿದ್ದಾರೆ. ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ ಇರುವ ಉದ್ದೇಶ ಅಫಜಲಪುರ ಮತಕ್ಷೇತ್ರದಲ್ಲಿ SC ST ಜನಾಂಗದವರಿಗೆ ಗುತ್ತಿಗೆ ನೀಡುವಂಥ ಕಾಂಟ್ರಾಕ್ಟರ್ ಕೆಲಸ ನೀಡುವ ವಿಚಾರದಲ್ಲಿ ಆಗುತ್ತಿರುವ ಅನ್ಯಾಯದ ಕುರಿತು ಇವತ್ತು ಒಂದಿಷ್ಟು ವಿಷಯಗಳನ್ನು ಮಾಧ್ಯಮದ ಮುಖಾಂತರ ಹಂಚ್ಕೋಬೇಕು ಅಂತೇಳಿ ನಾನು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥದ್ದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿ ವ್ಯವಸ್ಥೆಯನ್ನು ತಂದಿದ್ದಾರೆ. ಯಾಕೆ ಮೀಸಲಾತಿ ತಂದಿದ್ದಾರೆ ಅಂದರೆ ದುರ್ಬಲ ವರ್ಗದ ಶೋಷಿತ ವರ್ಗದ ಜನ ಮುಂದೆ ಬರಲಿ ಅಂಥೇಳಿನೇ ಮೀಸಲಾತಿ ತಂದಿರುವಂಥದ್ದು. ಮೀಸಲಾತಿಯನ್ನೇ ಆ ಸಮುದಾಯಗಳಿಗೆ ಸಿಗದ ಹಾಗೆಯೇ ವ್ಯವಸ್ಥಿತ ಕುತಂತ್ರವನ್ನು ಮಾಡಿ ದಿಕ್ಕು ತಪ್ಪಿಸಲ್ಕತ್ತಿದ್ದು ಅಫಜಲಪುರ ಮತಕ್ಷೇತ್ರದಲ್ಲಿ. ಅದು ವಿಶೇಷವಾಗಿ ಶಾಸಕರು ಮತ್ತು ಶಾಸಕರ ಸುಪುತ್ರರು ಹೆಂಗೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ SC STಗಳಿಗೆ 2 ಕೋಟಿ ರೂಪಾಯಿವರೆಗೂ ಕೂಡ ಟೆಂಡರಲ್ಲಿ ಮೀಸಲಾತಿಯನ್ನು ಇಟ್ಟಿದ್ದಾರೆ. 2 ಕೋಟಿವರೆಗೂ 18%, ಎಕ್ಸಾಂಪಲ್ ಆಗಿ ಒಂದು 100 ಕೋಟಿ ರೂಪಾಯಿ ಟೆಂಡರನ್ನು ಕರೆದ್ರೆ ಅವರಿಗೆ 18%ಅನ್ನು SC ST ಅವರಿಗೆ ಕೊಡಬೇಕು ಅಂತೇಳಿ ಮೀಸಲಾಗಿ ಇಟ್ಟಿದ್ದಾರೆ. ಇಲ್ಲಿ ತನಕ ಅಫಜಲಪುರ ಮತಕ್ಷೇತ್ರದಲ್ಲಿ ಎಷ್ಟು ಜನಕ್ಕೆ ಕೊಡಿಸೋರು? ವ್ಯವಸ್ಥಿತವಾಗಿ 2023ರಿಂದ ಅಫಜಲಪುರ ಮತಕ್ಷೇತ್ರದಲ್ಲಿ ನನಗನ್ನಿಸ್ತದೆ ಹತ್ತತ್ರ 90ರಿಂದ 100 ಕೋಟಿ ರೂಪಾಯಿಯಷ್ಟು ಕೆಲಸವನ್ನು SC ಮತ್ತು ST ಕಾಂಟ್ರಾಕ್ಟ್ಗಳಿಗೆ ಗುತ್ತಿಗೆದಾರರಿಗೆ ಸಿಗಬೇಕಾಗಿತ್ತು. ಅದು ಸಿಗಲಾರ್ದಂಗೆ ಈ SC ಮತ್ತು ST ಸಮುದಾಯಕ್ಕೆ ಮಹಾ ದೊಡ್ಡ ಅನ್ಯಾಯ ಮತ್ತು ಮೋಸವನ್ನು ಮಾಡಿದ್ದಾರೆ. ಇದರ ಬಗ್ಗೆ ಇವರು ಮಾತನಾಡಲಿಕ್ಕೆ ತಯಾರಿಲ್ಲ. ವಿಶೇಷವಾಗಿ ಈ ಶಾಸಕರು ಮತ್ತು ಶಾಸಕರ ಸುಪುತ್ರರು ಅವ್ರದ್ದೊಂದಿಷ್ಟು ಬೆಟಾಲಿಯನ್ ಇದೆಯಲ್ಲ, ಅವ್ರಿಗೆ ಆಪ್ತರು, ಅವರೆಲ್ಲ ಸೇರಿಕೊಂಡು ಈ ಸಮುದಾಯಕ್ಕೆ ಸಿಗಲಾರ್ದಂಗೆ ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಹೆಂಗೆ ಮಾಡಿದ್ದಾರೆ ಅಂದರೆ, ಒಂದು ಕಡೆಗೆ ಒಂದು ಉದಾಹರಣೆಯನ್ನು ಹೇಳಬೇಕಾದ್ರೆ KKRDB ಆಗಿರ್ಬೋದು, ಬೇರೆ ಬೇರೆ ಅನುದಾನಗಳನ್ನಾಗಿರ್ಬೋದು, ಏನು ಮಾಡಿದ್ದಾನೆ ಅಂದರೆ 150 ಕೋಟಿಯಷ್ಟು ಕೆಲಸಗಳನ್ನು ಇವ್ರು ಏನು ಮಾಡಿದ್ದಾರೆ ಅಂದರೆ ಲ್ಯಾಂಡರ್ KRDL ಕೇರಡಲ್ ಕೊಟ್ಟಿದ್ದಾರೆ. ಅಲ್ಲಿ ಯಾವುದೇ ಕಾರಣಕ್ಕೆ ರಿಸರ್ವೇಷನ್ ಇರಲ್ಲ, ಅಲ್ಲಿ ಅಗ್ರಿಮೆಂಟ್ ಇರಲ್ಲ. ಅದು ನಾನ್ ಟೆಂಡರಿಂಗ್ ಏಜೆನ್ಸಿಯವ್ರಿಗೆ ಕೊಟ್ಟಿರುವಂಥ ಕೆಲಸ. ಅಲ್ಲಿ 2 ಕೋಟಿ ಒಳಗಿದ್ದೀವಿ. ಒಂದು ವೇಳೆ 2 ಕೋಟಿ ಒಳಗಿದ್ದೀವಿ ವರ್ಕನ್ನು PWDಗೋ RDPRಕ್ಕೋ ಬೇರೆ ಡಿಪಾರ್ಟ್ಮೆಂಟ್ ಟೆಂಡರಿಂಗ್ ಆಗಿದ್ರೆ 150 ಕೋಟಿಯಲ್ಲಿ ಹತ್ತತ್ರ 25ರಿಂದ 27 ಕೋಟಿ ರೂಪಾಯಿ ಕೆಲಸವನ್ನು SC ST ಜನಾಂಗದ ಕಾಂಟ್ರಾಕ್ಟರ್ಗಳಿಗೆ ಕೆಲಸ ಸಿಗ್ತಿತ್ತು. ಅದನ್ನು ಒಂದು ಕಡೆಗೆ ತಪ್ಪಿಸಿದ್ರು. ಕೆಲಸ ಇಟ್ಟರೆ ಅದರ ದಲಿತ ಸಮಾಜದವರಿಗೆ ಒಬ್ಬರಿಗೆ ಇನ್ನೊಬ್ಬರಿಗೆ ಸೇರಿಸಿ ಒಂದು ಕೆಲಸ ಕೊಟ್ಬಿಡೋದು 4 ಮಂದಿಗೆ. ಅವು ದಲಿತ ಸಮಾಜದ SC ST ಜನಾಂಗದಲ್ಲಿರ್ತಕ್ಕಂಥ ಆ ವ್ಯಕ್ತಿ ಮುಖಂಡ ನಮ್ಗೆ ಸಾಹೇಬರು MLA ಸಾಹೇಬರು ಕೊಟ್ಟರಿ, MLA ಸಾಹೇಬರು ಮಗ ನಮಗೆ ಕೆಲಸ ಕೊಟ್ಟರು ಅಂಥೇಳಿ 10 ವರ್ಷ ಅವನಿಗೆ ಚಪ್ಪಾಳೆ ಹೊಡ್ಕೊಂಡು ಜೈಕಾರ ಹೊಡ್ಕೊಂಡು ತಿರುಗಾಡ್ತಾರೆ. ಅವರು ನಿಜವಾದ ಹಕ್ಕನ್ನು ಕಸ್ಕೊಳಕತ್ತಿದ್ದು ಇವತ್ತು SC ST ಜನಾಂಗದ ಜನಗಳಿಗೆ ಮತ್ತು ಲೀಡರ್ಗಳಿಗೆ ಗೊತ್ತಾಗ್ತಾ ಇಲ್ಲ. ನಾನು ರಾಜಕೀಯ ಉದ್ದೇಶಕ್ಕಾಗಿ ಇದನ್ನು ಪ್ರೆಸ್ ಮೀಟನ್ನು ಮಾಡ್ತಾ ಇಲ್ಲ. ನಿಜಕ್ಕೂ ಈ ಜನಾಂಗಗಳಿಗೆ ಆಗ್ತಾ ಇರುವಂಥ ಅನ್ಯಾಯಗಳನ್ನು SC ST ಜನಾಂಗದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಪ್ರಶ್ನಿಸಬೇಕಾಗಿದೆ. ಇವತ್ತು ನೋಡಿ 90ರಿಂದ 100 ಕೋಟಿ ರೂಪಾಯಿಷ್ಟು ನನಗನ್ನಿಸ್ತದೆ 2023ರಿಂದ 2020 ಇಲ್ಲಿವರೆಗೂ 3 ವರ್ಷ ಆಯಿತು. 3 ವರ್ಷದಾಗ ಹತ್ತತ್ರ 400ರಿಂದ 450 ಕೋಟಿಯಷ್ಟು ಕೆಲಸಗಳನ್ನ ಟೆಂಡರ್ಗಳಾಗಿವೆ. ಲ್ಯಾಂಡ್ ಆರ್ಮಿಗಳು ನಾನ್ ಟೆಂಡರಿಂಗ್ ಏಜೆನ್ಸಿಯವ್ರಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ಏನಾದರೂ 18% ಈ ಕಾಂಟ್ರಾಕ್ಟ್ಗಳು SC ST ಕಾಂಟ್ರಾಕ್ಟ್ಗಳಿಗೆ ರಿಸರ್ವ್ ಕೆಲಸ ಕೊಟ್ಟಿದ್ದರೆ ಇವತ್ತು ಹತ್ತತ್ರ 90ರಿಂದ 100 ಕೋಟಿ ರೂಪಾಯಿ ಕೆಲಸ SC ST ಕಾಂಟ್ರಾಕ್ಟರ್ಗಳಿಗೆ ಒಂದು 10-20 ಜನ ಆರ್ಥಿಕವಾಗಿ ಶಕ್ತಿವಂತರಾಗ್ತಿರು. ಅವರು ಕೂಡ ಮುಂದೆ ಬೆಳವಣಿಗೆ ಆಗ್ಲಿಕ್ಕೆ ಆರ್ಥಿಕ ಬೆಳವಣಿಗೆಗೆ ಅನುಕೂಲ ಆಗ್ತಾ ಇತ್ತು. ಅವರು ಕಾಂಪಿಟೇಷನ್ದಲ್ಲಿ ಬರ್ತಿದ್ರು. ಇವ್ರದ್ದು ಇನ್ನೊಂದು ಏನಿದೆ ಅಂದರೆ, ಯಾಕೆ ಈ ಜನಾಂಗವನ್ನು ತಪ್ಪಿಸ್ತಾರೆ ಇವರು ಅಂದರೆ, ಇವರಿಗೆ ಸಿಸ್ಟಮ್ ಒಳಗಡೆ ಬರಬಾರ್ದು. ಇವರು ಸಿಸ್ಟಮ್ ಒಳಗಡೆ ಬಂದರೆ ಎಲ್ಲ ಗೊತ್ತಾಗ್ತದೆ. ನಾಳೆ ಕಾಂಪಿಟೇಷನ್ ಮಾಡ್ತಾರೆ. ಇವರು ಕಾಂಪಿಟೇಷನ್ ಮಾಡಿಬಿಟ್ರೆ ನಮ್ಮ ಹಿಡಿತ ತಪ್ಪಿ ಹೋಗ್ತದೆ ಅಂಥೇಳಿ ಈ ಶಾಸಕರು ಮತ್ತು ಶಾಸಕರ ಸುಪುತ್ರರು ಮಾಡುವಂಥ ಬಹುದೊಡ್ಡ ಹುನ್ನಾರ. ಈ SC ST ಜನಾಂಗಗಳನ್ನು ವ್ಯವಸ್ಥಿತವಾಗಿ ಹೆಂಗೆ ತುಳಿದು ಹಾಕ್ತಾ ಇದ್ದಾರೆ ಅಲ್ಲಕ್ಕೆ ಇದೊಂದು ಉದಾಹರಣೆ.
ಇದೊಂದು ಉದಾಹರಣೆ. ಮನುಷ್ಯನ ಆರ್ಥಿಕ ಬೆಳವಣಿಗೆ ಮಾಡಲಿಕ್ಕೆ ಇನ್ನೂ ಕೂಡ ಮುಂದಿನ ದಿನಮಾನದಲ್ಲಿ ಹಲವಾರು ವಿಚಾರಗಳಿದೆ, ಅಲ್ಲಿ ಮಾತಾಡ್ತೀನಿ. ಈ ಅಫ್ಜಲ್ಪುರ್ ಮತಕ್ಷೇತ್ರದಲ್ಲಿ ಯಾವ ಕಾಂಟ್ರಾಕ್ಟರ್ಗೆ ಹೆಂಗೆ ಬಳಸಿದ್ರು, ಯಾವ ಸಮುದಾಯದವರಿಗೆ, ಎಷ್ಟು ಹಿಂದುಳಿದ ವರ್ಗದವರಿಗೆ, ಕೆಳವರ್ಗದವರಿಗೆ, ಶೋಷಿತ ವರ್ಗದವರಿಗೆ ಹೆಂಗೆ ಇವರು ಹತ್ತಿಕ್ಕುವಂಥ ಕೆಲಸವನ್ನು ಮಾಡಿದ್ರು. ಮೂಗಿಗೆ ತುಪ್ಪ ಹಚ್ತಕ್ಕಂಥ ಕೆಲಸವನ್ನು ನಾವು ದಲಿತರ ಪರವಾಗಿದ್ದೀವಿ, ನಾವು ಹಿಂದುಳಿದವ್ರ ಪರವಾಗಿದ್ದೀವಿ, ನಾವು ಇಂಥವ್ರ ಪರವಾಗಿದ್ದೀವಿ ಅಂಥೇಳಿ ನಾಟಕಬಾಜಿ ಮಾತಾಡಿಕೊಂಡು ಸಮಯ ಸಂದರ್ಭ ಬಂದಾಗ, ಚುನಾವಣೆ ಬಂದಾಗ ಓಟ್ಗಳನ್ನು ತೆಗೆದುಕೊಂಡು ಇವತ್ತು ಅವರು ಇವತ್ತು ಕಾಂಗ್ರೆಸ್ ಶಾಸಕರಿದ್ದಾರೆ ಅಫ್ಜಲ್ಪುರದಲ್ಲಿ. ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಆದೇಶನೇ ಇವರು ಪಾಲಿಸ್ಲಿಕ್ಕೆ ತಯಾರಿಲ್ಲ. ಅಂಬೇಡ್ಕರ್ ಅವರು ಸಂವಿಧಾನಕ್ಕೆ ಮುಟ್ಲಿಕ್ಕೆ ಬಂದರೆ ರಕ್ತಪಾತ ಆಗ್ತದೆ ಅಂತ. ಮತ್ತು ಸಂವಿಧಾನ ಉಲ್ಲಂಘನೆ ಮಾಡ್ಲಿಕ್ಕತ್ತಿದ್ದು ನೀವೇ ಅಲ್ಲ, ಯಾರಿಗೆ ರಕ್ತಪಾತ ಮಾಡ್ತೀರಿ? ನಾನು ಹೇಳ್ತಾ ಇರ್ತಕ್ಕಂಥ ಉದ್ದೇಶ ಇಷ್ಟೇ. ನನಗೆ ಜಾತಿಯ ಸಂಘರ್ಷಗಳು ಇನ್ನೊಂದಲ್ಲ, ಸಾಮಾಜಿಕ ನ್ಯಾಯದ ತಳಹದಿ ಮೇಲೆ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಸಿದ್ಧಾಂತದ ಮೇಲೆ ವ್ಯವಸ್ಥೆಯನ್ನು ನಡೀಬೇಕಾಗಿದೆ. ಸಾಮಾಜಿಕ ನ್ಯಾಯದ ತಳಹದಿ ಮೇಲೆ ಎಲ್ಲರಿಗೆ ಸಮಾನವಾದಂಥ ಅವಕಾಶಗಳನ್ನು ಸಿಗಬೇಕಾಗಿತ್ತು. ಆ ಹಕ್ಕನ್ನು ಸಿಗಲಿ ಅಂತಕ್ಕಂಥದ್ದು ನನ್ನ ಆಗ್ರಹ. ನಾನು ಶಾಸಕರಿಗೆ ಆಗ್ರಹ ಮಾಡ್ತಾ ಇದ್ದೀನಿ. SC ST ಜನಾಂಗದ ಕಾಂಟ್ರಾಕ್ಟರ್ಗಳಿಗೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ. ನೀವು ಯಾವುದೇ ಕಾರಣಕ್ಕೆ ಅವರಿಗೆ ಕೆಲಸ ಸಿಗಲಾರ್ದಂಗೆ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ಅವರಿಗೆ ನೀವು ಕೆಲಸ ಕೊಡಿಸ್ತಕ್ಕಂಥ ಆ ಮೀಸಲಾತಿಯನ್ನು ಜಾರಿಗೆ ಬರ್ತಕ್ಕಂಥ 18% SC ST ಕಾಂಟ್ರಾಕ್ಟರ್ಗಳಿಗೆ ಏನು ಕೆಲಸ ಮೀಸಲಿರಬೇಕಲ್ಲ ಅದು ಕೊಡಿಸ್ತಕ್ಕಂಥ ಕೆಲಸ ನೀವು ದಯವಿಟ್ಟು ಮಾಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಮಾಡದೆ ಹೋದರೆ ಮುಂದಿನ ದಿನಮಾನದಲ್ಲಿ ನಾನು ಹೋರಾಟಕ್ಕೆ ಅಣಿ ಆಗಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಭಾಷಣ ಮಾಡಿದ್ದಾರೆ ಹೊರತು ಅವ್ರ ಕಳಕಳಿಯಿಂದ ನಿಜವಾಗ್ಲೂ ಇಲ್ಲಿ ಏನು ಅಭಿವೃದ್ಧಿ ಮಾಡಬೇಕಂತಿಲ್ಲ. ಇದ್ದರೆ ಗೊತ್ತಾಗ್ತಿತ್ತು, ಹೊಸ ಯೋಜನೆಗಳು ಏನು ತರ್ತಿದ್ರು. ಅಫ್ಜಲ್ಪುರಕ್ಕೆ ರೆಗ್ಯುಲರ್ ಫಂಡ್ ಬಿಟ್ಟರೆ ಹೊಸ ಯೋಜನೆಗಳು ಈ 3 ವರ್ಷನಾಗ ಈ ಸರ್ಕಾರದಾಗ ಯಾವುದೂ ಕೂಡ ಕೊಟ್ಟಿಲ್ಲ. ಇಂಥದ್ದು ಕೊಟ್ಟಾರ ಅಂತ ಹೇಳಿ ಸುಮ್ಮನೆ ಏನೋ ಸಣ್ಣ ಪುಟ್ಟು 2-4 ಲಕ್ಷ 10 ಲಕ್ಷ ಯಾವುದೇ ಒಂದು ಏನಾರು ಕೊಟ್ಟಿರ್ಬೇಕು. ಮನೆ ಏನೊಂದು ಕಾರ್ಮಿಕರ ಶಾಲೆ ಅವು ಫಾರ್ಮಾಲಿಟಿ ಇರ್ತಾವೆ, ಮಾಡಿರ್ತಾರೆ ಅಷ್ಟೇ. ವಿಶೇಷವಾಗಿ ಅಭಿವೃದ್ಧಿ ಬಗ್ಗೆನೇ ಹೌದು, ಒಂದು ಕೆರೆ ಇಟ್ಟಿದ್ದಾರೆ ಇವರು, ಕೆರೆ ಒಂದರೆ ಅಭಿವೃದ್ಧಿ ಮಾಡ್ಯಾರ. ಎಲ್ಲ ಕೆರೆಗಳು ಒಂದು ಹೇಳ್ರಿ, ಮಾಜಿ ಹಾಲಿ ಶಾಸಕರು ಇಬ್ಬರು ಒಂದೇ ಪಕ್ಷದಾಗಿದ್ದೀರಿ, ಒಂದು ಮಾಡಲ್ ಕೆರೆ ಮಾಡೀವ್ರಿ, ಎಷ್ಟು ಚಂದ ಮಾಡಿ ಬಂದು ನೋಡ್ರಿ. ನಾಟಿಕರ ತನಪ್ಲೆ ಹೇಳ್ರಿ, ತಾಲೂಕಿನ ಜನ ಬಂದು ನೋಡ್ರಿ, ಕರೆ ಕೊಡು ನೋಡೋಣ, ಎಲ್ಲಿ ಇಟ್ಟಿರಿ ಕೆರೆ, ಏನು ಮಾಡಿರಿ ನೀವು? ನಡುವರ ಮುಳ್ಳು ಹಚ್ಕೊಂಡು ಕೂತೀರಿ, ಇದು ಬಿಟ್ಟರೆ ಏನಲ್ಲದ ಅದು ಮುಳ್ಳು ಹಚ್ಚಿರೋ ಪುಣ್ಯಾತ್ಮನ ಅಂತ ಹೇಳಿದ್ರು ಜಾಗರಾಗಿ ಅದು ತೆಗ್ಸಲ್ಲ. ನೀವು ಒಂದು ಜಾಳಿಗೆ ಹಾಕ್ಲಿಕ್ಕಾಗಲ್ಲ ರೀ. ಒಂದು 25,000 ಖರ್ಚು ಮಾಡಿದ್ರೆ ಜಾಳಿಗೆ ಹಾಕ್ಬಿಡ್ಬೋದು. ಅದಕ್ಕೆ ಮುಳ್ಳು ಇಟ್ಟರೆ ಆ ಮುಳ್ಳು ಮುರಿದು ಬಂದ ಇದು ಬಿದ್ದರೆ ಅದನ್ನು ಚುಚ್ಕೊಂಡು ತಿರುಗಾಡ್ಬೇಕು ಮಕ್ಕಳು, ಹೆಣ್ಮಕ್ಳು, ಚಲೋರು. ಇಂಥ ದುಸ್ಥಿತಿ ಪರಿಸ್ಥಿತಿಯಾಗಿದ್ದೀವಿ. ಬಜೆಟ್ ಬಂದಿಲ್ಲತ್ತಲ್ಲ, ವರ್ಷಕ್ಕೇನು ಇಲ್ಲ ಅಂದರೆ ಮಿನಿಮಮ್ 25 ಕೋಟಿ ರೂಪಾಯಿ ಅಫ್ಜಲ್ಪುರ್ ಮತಕ್ಷೇತ್ರದಾಗ SC ಮತ್ತು ST ಕಾಂಟ್ರಾಕ್ಟ್ಗಳಿಗೆ ಕೆಲಸ ಸಿಗ್ತವೆ. MLA ಮನೆ ಮುಂದೆ ಹೋಗಿ ಕೈ ಮುಕ್ಕೊಂಡು ನಿಂತ್ಕೊಂಡು ನೋಡ್ರಿ ಬಾಬಾ ನಾನು ಕೆಲಸ ಕೊಡ್ರಿ ಅಂತ ಕೇಳೋ ಅಗತ್ಯ ಇಲ್ಲ. ಈ ದಲಿತ ಸಿಗಲಿ, ಈ SC ಸಿಗಲಿಲ್ಲ ಅಂದರೆ ಇನ್ನೊಬ್ಬ SC ಸಿಗ್ತದೆ, ಇನ್ನೊಬ್ಬ SC ಸಿಗಲಿಲ್ಲ ಅಂದರೆ ಇನ್ನೊಬ್ಬ ST ಸಿಗ್ತದೆ. ಅವ್ರಿಗೆ ಅವಕಾಶಗಳು ಇದ್ದೇ ಇರ್ತವೆ. ಇವರು ಬರೀ 5 ಲಕ್ಷ ಕೆಲಸಕ್ಕೆ 5 ವರ್ಷ ಒತ್ತಿ ಬೀಳ್ತಾರೆ. ನಮ್ಮ ಜನಾಂಗ SC ST ಜನಾಂಗ 5 ಲಕ್ಷ ಕೆಲಸಕ್ಕೆ ಇವ್ರ ಬಳಿ 5 ವರ್ಷ ಒತ್ತಿ ಬೀಳ್ತಾರೆ. ಇವ್ರು 100 ಕೋಟಿ ತಮ್ಮ ನ್ಯಾಯಯುತವಾಗಿ ಮೀಸಲಾತಿ ಸಂವಿಧಾನದಲ್ಲಿ ಅವಕಾಶ ಇದ್ದಿದ್ದು ತಗೊಳ್ಳೋಕ್ಕೆ ಇವ್ರು ಪ್ರಶ್ನೆ ಮಾಡೋಕ್ಕೆ ತಯಾರಿಲ್ಲ. ಇದಕ್ಕೇನು ಅನ್ಬೇಕು ನಾವು? ಈಗಾದರೂ ಎಚ್ಚೆತ್ಕೊಳ್ಬೇಕಾದಂಥದ್ದು ಭಾಳ ಅಗತ್ಯ ಇದೆ. ಇವರಿಗೆ ಎಲೆಕ್ಷನ್ದಾಗ ಓಟ್ ತೊಗೊಳಕ್ಕೆ SC ST ಅವರು ಈ ಜನಾಂಗ ನಮ್ಮ ಪರವಾಗಿದೆ, ಈ ಜನಾಂಗ ನಮ್ಮದಿದೆ ಅನ್ನೋದು ಮಾತಾಡ್ತಾರೆ. ಆದರೆ ರಿಯಲಿಯಾಗಿ ಈ ಸಮಾಜಕ್ಕೆ ಮುಂದೆ ತರಬೇಕು ಅಂದಾಗ, ಆರ್ಥಿಕ ಶಕ್ತಿ ತುಂಬಬೇಕು ಅಂದಾಗ ಬರೋಬ್ಬರಿ ಬಾಲ ಕಟ್ ಮಾಡ್ತಾರೆ. ಎಷ್ಟು ಜನ ಇದ್ದಾರೆ SC ಎಷ್ಟು ಜನ ಕಾಂಟ್ರಾಕ್ಟ್ ಇದ್ದಾರೆ, ST ಎಷ್ಟು ಜನ ಇದ್ದಾರೆ ಮಾತಾಡ್ಯಾರ. ಪಾಪ ಅವ್ರಿಗೂ ಇಷ್ಟು ಡೀಪಾಗಿ ಇದನ್ನು ಧ್ವನಿ ಎತ್ತಬೇಕು ಅನ್ನೋದ್ರ ಬಗ್ಗೆ ಇದು ಇಲ್ಲ. ಆ ಸಿಸ್ಟಮನ್ನೇ ಇವ್ರು ಔಟ್ ಮಾಡ್ಲಿಕ್ಕತ್ತಾರೆ. ಈಗ ಯಾವಾಗ ಒಬ್ಬ ಕಾಂಟ್ರಾಕ್ಟರ್ ಅಂದರೆ ತಾನು ಟೆಂಡರನ್ನು ಕರೆದಂಥ ಸಂದರ್ಭದಲ್ಲಿ SCಗೂ STಗೂ ರಿಸರ್ವ್ ಆಯಿತು ಅಂದರೆ ಅವಾಗ ಲೈಸೆನ್ಸ್ ಟೆಂಡರ್ ಹಾಕ್ತಾನೆ ಅಷ್ಟೇ ಅವರು. ಇದನ್ನು ಇಡೀ ಹೋಲ್ ಸಿಸ್ಟಮನ್ನೇ ಅದರ ಬರಲಾರ್ದಂಗೆ SC STಗೆ ರಿಸರ್ವೇಷನ್ ಬರಲಾರ್ದಂಗೆ ಮೇಂಟೈನ್ ಮಾಡ್ಲಿಕ್ಕತ್ತಾರಲ್ಲ, ಅದ್ರ ಬಗ್ಗೆ ನಮ್ಮ ಆರೋಪ ಇದೆ. ದಲಿತ ಪರ SC STಗಳ ಬಗ್ಗೆ ಹೋರಾಟ ಮಾಡುವಂಥ ನಾಯಕರು ಮತ್ತು ಹೋರಾಟಗಾರರು ಈಗಾದರೂ ಎಚ್ಚೆತ್ತುಕೊಂಡು ಇದನ್ನು ಗಟ್ಟಿಯಾಗಿ ಪ್ರಶ್ನಿಸಲಿ ಅನ್ನೋದು ನಂದು ಅವ್ರ ಹತ್ರ ಮನವಿ. ನೀವೇನಾದರೂ ಹೋರಾಟ ಮಾಡ್ಲಿಕ್ಕೆ ರೆಡಿ ಆದರೆ ನಿಮ್ಮ ಜೊತೆ ನಾವು ಕೈ ಜೋಡಿಸ್ತೀವಿ.